ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಶೈಕ್ಷಣಿಕ ಸ್ಥಿತಿ ವಾರ್ಷಿಕ ವರದಿ 2024 ಅಥವಾ ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ 2024. ಸೊ ನಿಮಗೆ ಈ ಒಂದು ವರದಿಯನ್ನ ಆಸರ್ ವರದಿ ಅಂತಾನೂ ಕೂಡ ಕರೀತಾರೆ. ಅಂದ್ರೆ ASER ಅಂದ್ರೆ ಏನ್ ಶಾರ್ಟ್ ಫಾರ್ಮ್ ಅಲ್ಲಿ ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ನ ಆಸರ್ ವರದಿ ಅಂತಾನೂ ಕೂಡ ಕರೀತಾರೆ, ಅಥವಾ ಕನ್ನಡದಲ್ಲಿ ನಾವು ಅದನ್ನ ಶೈಕ್ಷಣಿಕ ಸ್ಥಿತಿ ವಾರ್ಷಿಕ ವರದಿ ಅಂತಾನೂ ಕೂಡ ಕರಿತೀವಿ. ಅಂಡ್ ಈ ವರ್ಷ 24 ಅಂದ್ರೆ ಯೂಶಲಿ ಡಿಸೆಂಬರ್ ಎಂಡ್ ನಲ್ಲಿ ಈ ಒಂದು ವರದಿ ಬಿಡುಗಡೆ ಮಾಡಲಾಯಿತು ಮತ್ತು ಲಭ್ಯ ಆಗಿದ್ದು ಯೂಶಲಿ ನಮಗೆ 2025 ಒಂದು ಜನವರಿನಲ್ಲಿ. ಸೊ ಆ ದೃಷ್ಟಿಯಿಂದಾಗಿ ಈ ವರದಿ ಅಥವಾ ಶೈಕ್ಷಣಿಕ ಸ್ಥಿತಿ ವಾರ್ಷಿಕ ವರದಿ ಅಂತ ಅನ್ನೋದಾದ್ರೆ ಯೂಶಲಿ ಇತ್ತೀಚಿನ 2024 ಒಂದು ವರದಿಯ ಪ್ರಕಾರ ಪ್ರೀ ಕೋವಿಡ್ ಅಂದ್ರೆ ಕೋವಿಡ್ಗೂ ಮುಂಚೆ ಅಂತ ಸಾಂಕ್ರಾಮಿಕ ರೋಗಕ್ಕೂ ಮುಂಚೆ ಇದ್ದಂತಹ ಒಂದು ಶೈಕ್ಷಣಿಕ ಸ್ಥಿತಿಗತಿನ ವಾಪಸ್ ತಿರುಗಿ ಅಲ್ಲಿ ಮರುಕಳಿಸಿದೀವಿ. ಅಂದ್ರೆ ಈ ಒಂದು ಕೋವಿಡ್ ಇದರಲ್ಲಿ ಶಾಲಾ ಕಾಲೇಜುಗಳನ್ನ ಮುಚ್ಚಲಾಗಿ ಅಂತ ಶಾಲಾ ಕಾಲೇಜುಗಳನ್ನ ಕ್ಲೋಸ್ ಮಾಡಲಾಗಿರೋದ್ರಿಂದಾಗಿ ಅವರ ಕಲಿಕೆಯಲ್ಲಿ ಅದ್ರ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಒಂದು ಅಂತರವನ್ನ ಸೃಷ್ಟಿಯಾಗಿತ್ತು. ಸೊ ಆ ಅಂತರವನ್ನ ಮತ್ತೊಮ್ಮೆ ಭರಿಸಲಾಗಿದೆ, ಅಂತರವನ್ನ ಫಿಲ್ ಮಾಡಿದೀವಿ. ಮೊದಲು ಯಾವ ಸ್ಟೇಜಸ್ ನಲ್ಲಿ ಕಲಿಕಾ ಹಂತಗಳಿದ್ವು ಆ ಮಟ್ಟಕ್ಕೆ ತಿರುಗಿ ವಿದ್ಯಾರ್ಥಿಗಳು ಮುಟ್ಟಿದ್ದಾರೆ ಎನ್ನುವಂತಹ ಒಂದು ವರದಿಯನ್ನ ಇತ್ತೀಚೆಗೆ. ಅದ್ರ ಜೊತೆಗೆ ಏನಿದು ವಾರ್ಷಿಕ ಅಥವಾ ಶೈಕ್ಷಣಿಕ ವಾರ್ಷಿಕ ಸ್ಥಿತಿಗತಿ ವರದಿ ಅಂತ ನೋಡೋದಾದ್ರೆ, ಮೊದಲಿಗೆ ಶಾಲಾ ಮಕ್ಕಳ ಅಂದ್ರೆ ಏನು ಮಕ್ಕಳ ಶಾಲಾ ಶಿಕ್ಷಣ ಇರುತ್ತೆ, ಅಲ್ಲಿ ಅವರ ಕಲಿಕೆಯ ಮಟ್ಟ ಏನಿರುತ್ತೆ ಅದರ ಆ ಮಟ್ಟಕ್ಕೆ ಸಂಬಂಧಿಸಿದಂತಹ ಒಂದು ವಿಶ್ವಾಸಾರ್ಹವಾದಂತಹ ಅಂದಾಜುಗಳನ್ನ ಅಥವಾ ಒಂದು ಫೋರ್ಕಾಸ್ಟ್ ಅನ್ನು ಒದಗಿಸುವಂತಹ ಸಿಟಿಸನ್ ನೇತೃತ್ವದ ಅಥವಾ ನಾಗರಿಕರ ನೇತೃತ್ವದ ಒಂದು ಸಮೀಕ್ಷೆ ಅಂತಾನೆ ನಾವು ಈ ಅಸರ್ ವರದಿಯನ್ನ ಅಥವಾ ಶೈಕ್ಷಣಿಕ ಸ್ಥಿತಿ ವಾರ್ಷಿಕ ವರದಿ ಅಂತ ನಾವು ಇದನ್ನು ಕರೀತಾ ಬರ್ತೀವಿ. ಈ ಒಂದು ವರದಿಯನ್ನ ಪ್ರಥಮ್ ಅನ್ನುವಂತಹ ಒಂದು NGO ಸಂಸ್ಥೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ನಾವೇನ್ ಕರಿತೀವಿ, ಈ NGO ಸಂಸ್ಥೆ 2005ರಿಂದ ಈ ಒಂದು ಸಮೀಕ್ಷೆಯನ್ನ ಪ್ರಕಟ ಮಾಡ್ತಾ ಇದೆ. ಯಾವಾಗಿಂದ? 2005ರಿಂದ ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಅನ್ನುವಂತಹ ಒಂದು ವರದಿಯನ್ನ ಈ ಪ್ರಥಮ್ ಅನ್ನುವಂತಹ NGO ಬಿಡುಗಡೆ ಮಾಡುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಬಟ್ 2016ರಿಂದ ಈಚೆಗೆ ಅದನ್ನ ಆಲ್ಟರ್ನೇಟಿವ್ ಇಯರ್ಸ್ ಅಂತ ಕರಿತೀವಿ, ಅಂದ್ರೆ ಪರ್ಯಾಯ ಇಯರ್ಗಳಂತ ನಾವು ಕರಿತೀವಿ. ಅಂದ್ರೆ ಇಯರ್ ಒಂದು ವರ್ಷ ಬಿಟ್ಟು ಇನ್ನೊಂದು ವರ್ಷ ಈ ಒಂದು ಸಮೀಕ್ಷೆಯನ್ನ ಕೈಗೊಳ್ಳಲಾಗ್ತಿದೆ. ಮೊದಲು ಪ್ರತಿ ವರ್ಷ ನಡೆಸ್ತಾ ಅಂದ್ರೆ 2005 ಶುರು ಆಯಿತು, 2005ರಿಂದ 2016 ಕೂಡ ಪ್ರತಿ ವರ್ಷ ಈ ವರದಿಯನ್ನ ಮಾಡ್ತಾ ಬಂದ್ರು. ಬಟ್ 2016ರಿಂದ ಇದನ್ನ ಪರ್ಯಾಯ ವರ್ಷಕ್ಕೆ ಅಂದ್ರೆ ಒನ್ ಇಯರ್ ಆದ್ಮೇಲೆ ನೆಕ್ಸ್ಟ್ ಬಿಟ್ಟು ಇನ್ನೊಂದು ಇಯರ್ ಆ ರೀತಿನಲ್ಲಿ 2016ರಿಂದ ಇದು ಮಾಡಲಾಗುತ್ತೆ. ಅಂಡ್ ಈ ಸಮೀಕ್ಷೆ ಯೂಶಲಿ 3ರಿಂದ 16 ವರ್ಷಗಳ ಒಂದು ಮಕ್ಕಳ ಶಾಲಾ ಮಕ್ಕಳ ಏನಿರುತ್ತೆ ಅವರಿಗೆ ದಾಖಲಾತಿ ಆಗಿರ್ಬೋದು, ಅಥವಾ 5ರಿಂದ 16 ವರ್ಷ ಮಕ್ಕಳ ಒಂದು ಮೂಲಭೂತ ಓದುವಿಕೆ ಅಂದ್ರೆ ಎಷ್ಟು ಮಟ್ಟಿಗೆ ಓದ್ತಾ ಇದ್ದಾರೆ, ಶಾಲಾ ಶಿಕ್ಷಣದಲ್ಲಿ ಎಷ್ಟು ಕಲಿತಾ ಇದ್ದಾರೆ, ಅಂಕಗಣಿತದಲ್ಲಿ ಯೂಶಲಿ ಎಷ್ಟು ಮಟ್ಟಿಗೆ ಅಂದ್ರೆ ಕೂಡೋದಾಗಿರ್ಬೋದು, ಕಲಿಯೋದಾಗಿರ್ಬೋದು, ಭಾಗಿಸುವಿಕೆ ಅಥವಾ ಗುಣಿಸುವಿಕೆಯನ್ನು ಎಷ್ಟು ಮಟ್ಟಿಗೆ ಮಾಡ್ತಿದ್ದಾರೆ, ಈ ರೀತಿಯಾದಂತಹ ಒಂದು ಮಾಹಿತಿಯನ್ನ ಈ ವಾರ್ಷಿಕ ಶೈಕ್ಷಣಿಕ ಸ್ಥಿತಿಗತಿ ವರದಿಯನ್ನ ನೀಡ್ತಾ ಬರುತ್ತೆ. ಅದ್ರ ಜೊತೆಗೆ ಯೂಶಲಿ ಇದು ಒಂದು ಮನೆ ಆಧಾರಿತ ಅಂದ್ರೆ ಮನೆಗೆ ಹೋಗಿ ಯೂಶಲಿ ಇನ್ಫಾರ್ಮೇಶನ್ ಅನ್ನ ಅದು ಶಾಲಾ ಆಧಾರಿತ ಸಮೀಕ್ಷೆಯಿಂದ ಮನೆ ಆಧಾರಿತ ಸಮೀಕ್ಷೆ ಅಂತ ನಾವು ಇದನ್ನ ಕರಿತಾ ಇರುವಂತಹ ಒಂದು ಪ್ರಮುಖವಾದಂತಹ ಕ್ಷೇತ್ರಗಳು ಯಾವ್ಯಾವು ಅಂದ್ರೆ ಈ ವರದಿನಲ್ಲಿ ಮುಖ್ಯವಾಗಿ ಗಮನಿಸುವಂತಹ ಅಂಶಗಳು ಯಾವ್ಯಾವು ಅಂತ ಬಂದಾಗ ದಾಖಲಾತಿ ಅಂತ ಕರಿತೀವಿ. ಅಂದ್ರೆ ಆನ್ಯುವಲ್ ಸ್ಟೇಟಸ್ ಏನು ರಿಪೋರ್ಟ್ ಇರುತ್ತೆ ಇದರಲ್ಲಿ ಶಾಲೆ ಆಗಿರ್ಬೋದು ಅಥವಾ ಪ್ರೀ ಸ್ಕೂಲ್ ಆಗಿರ್ಬೋದು, ಅಂದ್ರೆ ಯೂಶಲಿ ಅಂಗನವಾಡಿ ಅಥವಾ ಏನು ಬಾಲಾ ಸ್ಕೂಲ್ಗಳಂತ ನಾವೇನ್ ಕರಿತೀವಿ, ಅಂದ್ರೆ ಈ ದಾಖಲಾತಿಯ ಒಂದು ಪ್ರವೃತ್ತಿ ಏನಿರುತ್ತೆ ಅದನ್ನ ಟ್ರ್ಯಾಕಿಂಗ್ ಮಾಡೋದಾಗಿರ್ಬೋದು, ಅಥವಾ ಈ ಒಂದು ಹಂತದಲ್ಲಿ ಶಾಲಾ ಮಕ್ಕಳು ಎದುರಿಸ್ತಾ ಇರುವಂತಹ ಸವಾಲುಗಳು ಏನೇನು, ಅದಕ್ಕೆ ಅಗತ್ಯ ಇರುವಂತಹ ಸುಧಾರಣೆಗಳು ಯಾವ್ಯಾವಿದೆ ಅಂತಹ ಸುಧಾರಣೆಗಳ ಸೂಚಿಸುವಂತ ಒಂದು ಕೆಲಸವನ್ನ ಈ ರಿಪೋರ್ಟ್ ಮಾಡ್ತಾ ಬರುತ್ತೆ. ಅಂಡ್ ಕಲಿಕೆಯ ಫಲಿತಾಂಶಗಳು ಅಂದ್ರೆ ಮಕ್ಕಳು ಯಾವ್ಯಾವ ಹಂತದಲ್ಲಿ ಓದ್ತಾ ಇದ್ದಾರೆ, ಎಷ್ಟು ಮಟ್ಟಿಗೆ ಓದಿರೋದನ್ನ ಅವರು ಅರ್ಥ ಮಾಡ್ಕೊಂಡು ಕಲಿತಾ ಇದ್ದಾರೆ. ಯಾಕಂದ್ರೆ ಈ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳಿಗೆ ಎಷ್ಟು ಸಲ ಕನ್ನಡದ ಕೆಲವು ಪಠ್ಯಗಳನ್ನ ಅಥವಾ ಗದ್ಯಗಳನ್ನ ಓದೋದಕ್ಕೆ ಬರಲ್ಲ, ಅಥವಾ ಇಂಗ್ಲಿಷ್ ನಲ್ಲಿ ಇರುವಂತಹ ಕೆಲವು ನಾವೆಲ್ಗಳನ್ನ ಓದೋಕ್ ಬರಲ್ಲ, ಅಥವಾ ಅಂಕಗಣಿತದಲ್ಲಿ ಮಾಡಬಹುದಾದಂತಹ ಭಾಗಿಸುವಿಕೆ ಗುಣಿಸುವಿಕೆ ಅಂದ್ರೆ 5ನೇ ಕ್ಲಾಸ್ 8ನೇ ಕ್ಲಾಸ್ ಕೂಡ ಆಗಿರ್ತಾರೆ. ಬಟ್ ಸ್ಟಿಲ್ ಅವರಿಗೆ ಒಂದು ಗುಣಾಕಾರದ ಮಲ್ಟಿಫಿಕೇಶನ್ ಆಗಿರ್ಬೋದು ಅಥವಾ ಭಾಗಿಸುವಿಕೆ ಅಂತಹ ಕೆಲವು ಪ್ರಾಬ್ಲಮ್ಗಳನ್ನ ಅಥವಾ ಅಂಕಗಣಿತದ ಸಮಸ್ಯೆಗಳನ್ನ ಬಿಡಿಸೋದಕ್ಕೆ ಸಾಧ್ಯ ಆಗ್ತಿರಲ್ಲ. ಸೊ ಈ ಒಂದು ಯಾವ ಮಟ್ಟದಲ್ಲಿ ಮಕ್ಕಳು ಕಲಿತಿದ್ದಾರೆ ಅನ್ನುವಂತಹ ಅಂಕಿಅಂಶಗಳನ್ನು ಕೂಡ ನಮ್ಗಿದು ಕೊಡ್ತಾ ಬರುತ್ತೆ. ಅಂಡ್ ಈ ವರ್ಷದಲ್ಲಿ ಮೊದಲ ಬಾರಿಗೆ ಒಂದು ಡಿಜಿಟಲ್ ಸಾಕ್ಷರತೆ ಅಥವಾ ಡಿಜಿಟಲ್ ಲಿಟ್ರಸಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ತರಲಾಗಿದೆ. 2024ರಲ್ಲಿ ಅಂದ್ರೆ ಹಿರಿಯ ಮಕ್ಕಳ ಒಂದು ಅಂದ್ರೆ ಪ್ರೌಢಶಾಲೆಯಲ್ಲಿರುವಂತಹ ಮಕ್ಕಳಿಗೆ ಸ್ಮಾರ್ಟ್ ಫೋನ್ಗಳ ಒಂದು ಕೌಶಲ್ಯಗಳನ್ನ ಮರುಮಾಪಲ್ಯವನ್ನ ಈ ಒಂದು ವರದಿ
ಅಂದ್ರೆ ಇತ್ತೀಚಿನ ಸಮೀಕ್ಷೆಯ ಒಂದು ಪ್ರಮುಖವಾದಂತಹ ಸಂಶೋಧನೆಗಳು ಯಾವ್ಯಾವು, ಕೀ ಫೈಂಡಿಂಗ್ಸ್ ಅಂತ ನಾವೇನ್ ಕರಿತೀವಿ ಅದನ್ನ ನೋಡ್ತಾ ಬಂದ್ರೆ, ಮೊದಲಿಗೆ ಕಲಿಕೆಯಲ್ಲಿ ಸುಧಾರಣೆಯನ್ನ ಆಗಿರುವಂತದ್ದು. ಅಂದ್ರೆ ಯೂಶಲಿ ನಿಮ್ಗೆ ಗೊತ್ತಿರೋ ಹಾಗೆ 2018ರಲ್ಲಿ 27 ಇತ್ತು, ಬಟ್ ಈ 2022ಕ್ಕೆ ಬಂದಾಗ ಇಲ್ಲಿ ಲಾಕ್ಡೌನ್ ಆಗಿರುತ್ತೆ. ಈ ಲಾಕ್ಡೌನ್ ಸಮಯದಲ್ಲಿ ಕುಸಿದಿರುತ್ತೆ, 25 ಪ್ರಮಾಣಕ್ಕೆ ಅದು ಕುಸಿತ ಆಗಿರುತ್ತೆ. ಈಗ ತಿರ್ಗಾ ಮತ್ತೊಮ್ಮೆ ನೋಡಿದಾಗ ಅದು 24ರಲ್ಲಿ 30 ಮಟ್ಟಿಗೆ, ಅಂದ್ರೆ 30%ಗೆ ಯೂಶಲಿ ಅದು ಇನ್ಕ್ರೀಸ್ ಆಗ್ತಾ ಬಂದಿದೆ. ಸೊ ಇದರ ಅರ್ಥ ಗ್ರಾಜುಯಲ್ ಇನ್ಕ್ರೀಸ್ ಆಗಿದೆ. ಏನು ಒಂದು ಕಲಿಕಾ ಅಂತರ ಸೃಷ್ಟಿ ಆಗಿತ್ತು, ಆ ಕಲಿಕಾ ಅಂತರ ಮತ್ತೊಮ್ಮೆ ಮುಚ್ಚಲಾಗಿದೆ ಅನ್ನುವಂಥದ್ದು. ಅಂಡ್ ಯೂಶಲಿ 3ನೇ ತರಗತಿಯಲ್ಲಿ ಮೂರನೇ ಎರಡಷ್ಟು ವಿದ್ಯಾರ್ಥಿಗಳು ವ್ಯವಕಲನ ಆಗಿರ್ಬೋದು ಸಮಸ್ಯೆಗಳನ್ನು ಪರಿಸಲು ಸಾಧ್ಯವಾಗ್ತಾ ಇಲ್ಲ. ಅಂಡ್ 5ನೇ ತರಗತಿನಲ್ಲಿ 30%ಗೂ ಹೆಚ್ಚು ಮಕ್ಕಳಿಗೆ ಭಾಗಾಕಾರದ ಸಮಸ್ಯೆಗಳನ್ನ ಬಿಡಿಸೋದಿಕ್ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ಯೂಶಲಿ ನೋಡ್ತಾ ಇರುವಂತದ್ದು. ಅಂದ್ರೆ ಯೂಶಲಿ 3ರಿಂದ 5 ಅಥವಾ 8ರಿಂದ 10, 12ನೇ ತರಗತಿ ಮಕ್ಕಳನ್ನ ಯೂಶಲಿ ಇಲ್ಲಿ ತುಂಬಾ ಚೆಕ್ ಮಾಡ್ಲಾಗತ್ತೆ. ಸೊ ಈ ಸಮಯದಲ್ಲಿ ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಅವ್ರು ಕಲಿತಾ ಇದ್ದಾರೆ ಅಥವಾ ಎಷ್ಟು ಮಟ್ಟಿಗೆ ಅವ್ರು ಕಲ್ತಿದ್ದಾರೆ ಅನ್ನೋದನ್ನ ಚೆಕ್ ಮಾಡುವಂಥದ್ದು. ಅದ್ರ ಜೊತೆಗೆ ಪ್ರಾದೇಶಿಕ ವ್ಯತ್ಯಾಸಗಳು ಏನೇನಿದೆ, ಅಂದ್ರೆ ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಹರಿಯಾಣ ಮತ್ತು ಒಡಿಶಾದಂತಹ ರಾಜ್ಯಗಳು ಸ್ವಲ್ಪ ಕಲಿಕೆಯ ಮಟ್ಟದಲ್ಲಿ ಗಮನಾರ್ಹವಾದಂತಹ ಲಾಭವನ್ನ ಈ ವರದಿಯಲ್ಲಿ ಕಂಡಿದ್ದೇವೆ. ಅಂದ್ರೆ ಓದುವ ಕೌಶಲ್ಯದಲ್ಲಿ ಉತ್ತರ ಪ್ರದೇಶ ಅತಿ ದೊಡ್ಡ ಏರಿಕೆಯನ್ನು ಕಂಡಿದ್ದು, 15% ಏರಿಕೆಯನ್ನ ಈ 2024ರ ವರದಿಯಲ್ಲಿ ಕಾಣಲಾಗಿದೆ. ಅಂದ್ರೆ ಇದಕ್ಕೆ ಮುಂಚೆ ತುಂಬಾ ಕಮ್ಮಿ ಇದ್ದಿದ್ದು, ಈ ವರ್ಷದಲ್ಲಿ ಅದು 15% ಅಷ್ಟು ಜಾಸ್ತಿ ಆಗಿದೆ ಅಂತಾನೆ ನಾವು ನೋಡ್ತಾ ಬರುವಂತದ್ದು. ಇನ್ನು ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಿನ ವ್ಯತ್ಯಾಸವನ್ನ ನೋಡೋದಾದ್ರೆ, ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಒಂದು ಕಲಿಕೆಯ ಚೇತರಿಕೆಯನ್ನ ಕಾಣ್ತಾ ಬರ್ಬೋದು, ಒಂದು ಕಲಿಕೆಯಲ್ಲಿ ಒಂದು ಚೇತರಿಕೆಯನ್ನ ಕಾಣ್ತಾ ಇದ್ದಾರೆ ಮಕ್ಕಳು. ಇನ್ನು ಖಾಸಗಿ ಶಾಲೆಗಳಲ್ಲಿ ಅಥವಾ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸಾಂಕ್ರಾಮಿಕ ಪೂರ್ವ, ಅಂದ್ರೆ ಪ್ರೀ ಟು ಇಂಡಿಪೆಂಡೆಂಟ್ ಪ್ರೀ ಟು ಕೋವಿಡ್ ಏನಿತ್ತು ಅಥವಾ ಸಾಂಕ್ರಾಮಿಕ ಪೂರ್ವ ಅಂತ ನಾವೇನ್ ಕರಿತೀವಿ, ಅದಕ್ಕಿಂತ ಸ್ವಲ್ಪ ಹಿಂದೆನೆ ಉಳಿದಿದ್ದಾವೆ, ಇನ್ನೂ ಒಂದಷ್ಟು ಸುಧಾರಣೆಗಳು ಕಾಣಬೇಕು ಅಂತ ಹೇಳ್ತಾ ಇದೆ. ಅಂದ್ರೆ 30% ಅಷ್ಟು ಮಕ್ಕಳು ಇನ್ನೂ ಕೂಡ 2ನೇ ತರಗತಿಯ ಪಠ್ಯವನ್ನ ಓದೋದ್ರಲ್ಲಿ ಹೆಣಗಾಡ್ತಿದ್ದಾರೆ, ತಿಂಕಾಡ್ತಿದ್ದಾರೆ, ಅವ್ರ ಕೈಲಿ ಅದನ್ನು ಪೂರ್ತಿಯಾಗಿ ಓದೋದಿಕ್ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಈ ವರದಿಯಲ್ಲಿ ಸಂಶೋಧನೆಯಲ್ಲಿ ನೀಡಲಾಗಿದೆ. ಇನ್ನು ದಾಖಲಾತಿಯ ಒಂದು ಪ್ರವೃತ್ತಿಯನ್ನ ನೋಡೋದಾದ್ರೆ, 6ರಿಂದ 14 ವರ್ಷದ ಮಕ್ಕಳ ಒಂದು ದಾಖಲಾತಿ ಪ್ರಮಾಣ 98.1% ಅಷ್ಟಿದೆ ಅಂತ ಹೇಳುವಂಥದ್ದು. ಅಂದ್ರೆ ಯೂಶಲಿ 98% ಅಷ್ಟು ಮಕ್ಕಳು ಶಾಲೆಗೆ ದಾಖಲಾತಿ ಆಗ್ತಾ ಇದ್ದಾರೆ, ಅಡ್ಮಿಷನ್ ಅನ್ನ ತೆಗೆದುಕೊಳ್ತಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಇದು ನೀಡ್ತಾ ಬಂದಿದೆ. ಅಂದ್ರೆ ಯೂಶಲಿ ನಿಮ್ಗೆಲ್ಲವೂ ಅವಾಗ ನೋಡ್ತಾ ಇದ್ದಾಗ ಯೂಶಲಿ 72% ಇತ್ತು. ಅಂದ್ರೆ 2020ನಲ್ಲಿ ಕೋವಿಡ್ ಪೀರಿಯಡ್ ಅಲ್ಲಿ ಇದು ಅದಕ್ಕೆ ಮುಂಚೆ ಇದ್ದಂತಹ ಇದಕ್ಕಿಂತ 72% ಇಳಿದಿತ್ತು. ಸೊ ಈಗ ಅದು ವಾಪಸ್ ತಿರ್ಗ 98%ಗೆ ಬಂದಿರೋದ್ರಿಂದ ಅದು ಖುಷಿ ಪಡುವಂತಹ ಒಂದು ವಿಷಯವಾಗಿದೆ. ಅಂಡ್ ಡಿಜಿಟಲ್ ಸಾಕ್ಷರತೆ ಅಥವಾ ಡಿಜಿಟಲ್ ಒಂದು ಲಿಟ್ರಸಿ ಅಂತ ನಾವೇನ್ ಕರಿತೀವಿ, ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಮಾರ್ಟ್ ಫೋನ್ ಲಭ್ಯತೆ ಗಮನಾರ್ಹವಾಗಿ ಒಂದು ಹೆಚ್ಚಳವನ್ನ ಕಾಣುವಂಥದ್ದು. 2024ರಲ್ಲಿ 84% ಅಷ್ಟು ಮನೆಗಳಲ್ಲಿ ಸ್ಮಾರ್ಟ್ ಫೋನ್ಗಳನ್ನ ಹೊಂದಿರಲಾಗಿದೆ. ಅದರಲ್ಲೂ ಅಡಾಲ್ಸೆಂಟ್ ಅಂತ ನಾವೇನ್ ಕರಿತೀವಿ ಅಥವಾ ಹದಿಹರೆಯದವರಲ್ಲಿ 57% ಅಷ್ಟು ವಿದ್ಯಾರ್ಥಿಗಳು ಒಂದು ಶೈಕ್ಷಣಿಕ ಉದ್ದೇಶಕ್ಕಾಗಿ ಸ್ಮಾರ್ಟ್ ಫೋನ್ಗಳನ್ನ ಬಳಸ್ತಾ ಬಂದಿದ್ದಾರೆ. ಅಂಡ್ ಅದರಲ್ಲಿ ಆದ್ರೆ ಒಟ್ಟಾರೆಯಾಗಿ ಒಂದು 76% ಅಷ್ಟು ಏನು ಸ್ಮಾರ್ಟ್ ಫೋನ್ ಅನ್ನ ಬಳಸ್ತಾ ಇದ್ದಾರೆ, ಯೂಶಲಿ ಅವರು ಅದನ್ನ ಸಾಮಾಜಿಕ ಮಾಧ್ಯಮಕ್ಕಾಗಿ ಬಳಸ್ತಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಕಳವಳಕಾರಿಯಾದಂತಹ ಒಂದು ವಿಷಯವೂ ಕೂಡ ಆಗಿರುತ್ತೆ. ಅಂಡ್ ಈ ಸ್ಮಾರ್ಟ್ ಫೋನ್ಗಳ ಬಳಕೆಯಲ್ಲಿ ಒಂದು ಲಿಂಗ ಅಂತರವನ್ನ, ಅಂದ್ರೆ ಜೆಂಡರ್ ಗ್ಯಾಪ್ ಅನ್ನು ಕೂಡ ನಾವು ನೋಡ್ತಾ ಬರ್ಬೋದು. ಹುಡುಗಿಯರಿಗಿಂತ ಹುಡುಗರು ಹೆಚ್ಚು ಸ್ಮಾರ್ಟ್ ಫೋನ್ ಬಳಕೆಯನ್ನ ನಾವು ಕಾಣ್ತಾ ಬರ್ತೀವಿ. ಇನ್ನು ಕಲಿಕೆಯ ಒಂದು ಪ್ರವೃತ್ತಿಯನ್ನ ಪ್ರೇರೇಪಿಸುವಂತಹ ಅಂಶಗಳನ್ನು ಅಂತ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಇಲ್ಲಿ ಯೂಶಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಆಗಿರ್ಬೋದು, ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಆಗಿರ್ಬೋದು, ನಿಪುಣ್ ಭಾರತ್ ಮಿಷನ್ಗಳಾಗಿರ್ಬೋದು, ಇಂತಹ ವರದಿಯ ಒಂದು ಕೆಲಸಕ್ಕೆ ಮನ್ನಣೆಯನ್ನ ನೀಡಲಾಗಿದೆ. ಅಂಡ್ ಸಾಂಕ್ರಾಮಿಕ ಸಮಯದಲ್ಲಿ ಮತ್ತು ನಂತರದ ಶಿಕ್ಷಣವನ್ನು ಮುಂದುವರಿಸೋದ್ರಲ್ಲಿ ಡಿಜಿಟಲ್ ಪರಿಕರಗಳನ್ನ, ವಿಶೇಷವಾಗಿ ಸ್ಮಾರ್ಟ್ ಫೋನ್ಗಳ ಒಂದು ಪ್ರಮುಖ ಪಾತ್ರವನ್ನು ವಹಿಸಿರುವುದನ್ನ ಈ ಒಂದು ಈ ಅಂಡರ್ ಹೆಡ್ಡಿಂಗ್ ಅಲ್ಲಿ ಅಥವಾ ಕಲಿಕಾ ಪ್ರವೃತ್ತಿಯನ್ನು ಪ್ರೇರೇಪಿಸುವ ಅಂಶಗಳಲ್ಲಿ ಅಂಡ್ ವರದಿ ಕಂಡುಹಿಡಿದಿರುವಂತಹ ಪ್ರಮುಖ ಸವಾಲುಗಳು ಯಾವ್ಯಾವ ಅಂತ ನೋಡ್ತಾ ಬಂದಾಗ, ಕಳಪೆ ಆಗಿರುವಂತಹ ಒಂದು ಶಾಲಾ ಮೂಲ ಸೌಕರ್ಯಗಳು ಅಂತ ನಾವು ಕರಿತಾ ಬರ್ತೀವಿ. ಅಂದ್ರೆ ಭಾರತದಲ್ಲಿರುವಂತಹ 14.71 ಲಕ್ಷಕ್ಕೂ ಹೆಚ್ಚು ಶಾಲೆಗಳಲ್ಲಿ ಈಗಲೂ ಕೂಡ 1.2 ಲಕ್ಷ ಶಾಲೆಗಳು ವಿದ್ಯುತ್ ಕೊರತೆಯನ್ನ ಎದುರಿಸ್ತಾ ಬಂದಿದ್ದಾವೆ. ಅಂದ್ರೆ ಬೋಧನೆಯಲ್ಲಿ ಅಥವಾ ಟೀಚಿಂಗ್ ಮಾಡ್ಬೇಕಾದ್ರೆ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಅಂತಹ ತಂತ್ರಜ್ಞಾನದ ಒಂದು ಬಳಕೆಗೆ ಅಡ್ಡಿ ಆಗ್ತಾ ಇದೆ, ಒಂದು ಗ್ಯಾಪ್ ಬೀಳ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳುವಂಥದ್ದು. ಅಂಡ್ ಈಗಲೂ ಕೂಡ ಹೆಚ್ಚಕ್ಕೂ ಅರೌಂಡ್ ಅಂದ್ರೆ ಮೋರ್ ದ್ಯಾನ್ 67,000ಗೂ ಹೆಚ್ಚು ಅಂದ್ರೆ ಕ್ರಿಯಾತ್ಮಕವಾದಂತಹ ಶೌಚಾಲಯಗಳ ಬಳಕೆಯನ್ನ ಕಾಣ್ತಾ ಬಂದಿಲ್ಲ. ಅಂಡ್ ಅಂಗವಿಕಲ ಸ್ನೇಹಿ ಶೌಚಾಲಯಗಳ ಕೊರತೆಯಂತೂ ಎದ್ದು ಕಾಣುವಂಥದ್ದು. ಅದ್ರ ಜೊತೆಗೆ ಕಟ್ಟಡಗಳು ನಾವೇನು ಬಿಲ್ಡಿಂಗ್ಸ್ ಅಂತ ಕರಿತೀವಿ, ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲ್ ಬಿಲ್ಡಿಂಗ್ಸ್ಗಳು ಈಗಲೂ ಕೂಡ ಶಿಥಿಲ ವ್ಯವಸ್ಥೆಯಲ್ಲಿ ಇರುವಂತದ್ದು. ಈ ರೀತಿಯಾದಂತಹ ಅನೇಕವಾದಂತಹ ಅಂಶಗಳನ್ನ ನಾವಿಲ್ಲಿ ನೋಡ್ತಾ ಬರುವಂತದ್ದು. ಅಂಡ್ ತಂತ್ರಜ್ಞಾನಕ್ಕೆ ಸೀಮಿತ ಪ್ರವೇಶ ಅಂತ ನಾವು ಕರಿತೀವಿ. ಅಂದ್ರೆ ಭಾರತದಲ್ಲಿ
ಖಾಸಗಿ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ 70% ಹೋಲಿಕೆ ಮಾಡಿದ್ರೆ ಕೇವಲ ಸರ್ಕಾರಿ ಶಾಲೆಗಳಲ್ಲಿ 43.4% ಅಥವಾ 43.5% ಅಷ್ಟನ್ನೇ ಬೋಧನೆಗಾಗಿ ಕಂಪ್ಯೂಟರ್ ಅನ್ನ ಬಳಸ್ತಾ ಇದ್ದಾರೆ. ಅಂದ್ರೆ ಟೋಟಲ್ 100 ಶಾಲೆಗಳಲ್ಲಿ ಕೇವಲ 45 ಶಾಲೆಗಳು ಮಾತ್ರ ಕಂಪ್ಯೂಟರ್ ಅನ್ನ ತಮ್ಮ ಎಜುಕೇಶನ್ ಕರಿಕ್ಯುಲಮ್ ಆಕ್ಟಿವಿಟೀಸ್ ನಲ್ಲಿ ಬಳಸ್ಕೊತಾ ಇದ್ದಾರೆ. ಅದರ್ ಶಾಲೆಗಳು ಅಥವಾ ಬೇರೆ ಶಾಲೆಗಳು ಅದನ್ನ ಬಳಸ್ಕೊಳ್ತಾ ಇದ್ದಾರೆ ಇರಬಹುದು. ಅಂಡ್ ಕಳಪೆ ಶಿಕ್ಷಣ ಮತ್ತು ಶಿಕ್ಷಕ ಮತ್ತು ವಿದ್ಯಾರ್ಥಿ ಅನುಪಾತ ಅಂತ ಕರಿತೀವಿ. ಅಂದ್ರೆ ಎಷ್ಟೋ ಈಗಲೂ ಭಾರತದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಶಾಲೆಗಳಲ್ಲಿ ಅಥವಾ ಒಬ್ಬ ಕೇವಲ ಏಕ ಶಿಕ್ಷಕ ಇರುವಂತಹ 1 ಲಕ್ಷಕ್ಕೂ ಹೆಚ್ಚು ಶಾಲೆಗಳನ್ನ ನಾವು ಭಾರತದಲ್ಲಿ ಕಾಣ್ತಾ ಬರ್ಬೋದು. ಅಂಡ್ ಸಾಮಾಜಿಕ ವಿಭಜನೆ ಅಂತ ನಾವು ಕರಿತೀವಿ. ಅಂದ್ರೆ ಜಾತಿ ವರ್ಗ ಆಗಿರ್ಬೋದು, ಗ್ರಾಮೀಣ ಮತ್ತು ನಗರ ಅನ್ನುವಂತ ಅಂತರ ಆಗಿರ್ಬೋದು, ಧಾರ್ಮಿಕ ಮತ್ತು ಲಿಂಗ ತಡೆಗಳು ಅಥವಾ ಅಸಮಾನತೆಗಳಂತಹ ಕೆಲವು ವಿಷಯಗಳು ಶಿಕ್ಷಣದ ಒಂದು ಗುಣಮಟ್ಟದ ಮೇಲೆ ಪರಿಣಾಮವನ್ನ ಬೀರುವಂತದನ್ನು ಕೂಡ ನಾವು ಕಾಣ್ತಾ ಬರುವಂತದ್ದು. ಅದ್ರ ಜೊತೆಗೆ ಭಾಷಾ ಅಡೆತಡೆಗಳು ಅಂತಾನೂ ಕೂಡ ನಾವು ಕರಿತಾ ಬರ್ತೀವಿ. ಅಂದ್ರೆ ಪ್ರಾದೇಶಿಕ ಭಾಷೆಗಳಲ್ಲಿ ಉತ್ತಮವಾದಂತಹ ಪಠ್ಯ ಪುಸ್ತಕಗಳು ಅಥವಾ ಸಾಮಗ್ರಿಗಳ ಒಂದು ಕೊರತೆಯನ್ನು ಕಾಣುವಂಥದ್ದು. ಯೂಶಲಿ ಉತ್ತಮವಾದಂತಹ ಮೆಟೀರಿಯಲ್ಗಳು ಯಾವಾಗಲೂ ಕೂಡ ಇಂಗ್ಲಿಷ್ ಅಥವಾ ಹಿಂದಿ ಭಾಷೆನಲ್ಲಿ ಸಿಗುವಂತದ್ರಿಂದಾಗಿ ಈ ಅದನ್ನ ಇಂಗ್ಲಿಷ್ ಅಂಡ್ ಹಿಂದಿನಲ್ಲಿ ಓದುವಂತಹ ಅಥವಾ ಮಾತೃಭಾಷೆನಲ್ಲಿ ಕಲಿತಾ ಇರುವಂತಹ ಮಕ್ಕಳಿಗೆ ಒಂದು ಹೊಡೆತ ಬೀಳ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡ್ತಾ. ಅಂಡ್ ಶಿಕ್ಷಣ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನು ಸರ್ಕಾರ ಆರಂಭಿಸಿರುವಂತಹ ಕೆಲವು ಇನಿಷಿಯೇಟಿವ್ ಯಾವ್ಯಾವು ಅಂತ ನೋಡ್ತಾ ಬಂದಾಗ, ತಂತ್ರಜ್ಞಾನ ವರ್ಧಿತವಾದಂತಹ ಕಲಿಕೆಯ ಒಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿರ್ಬೋದು, ಸರ್ವ ಶಿಕ್ಷಣ ಅಭಿಯಾನ. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಹುಟ್ಟುವಂತಹ ಪ್ರತಿಯೊಬ್ಬ ಮಕ್ಕಳು ಕೂಡ ಎಜುಕೇಶನ್ ಅನ್ನು ಪಡೆಯಬೇಕು ಅನ್ನುವಂತಹ ಸರ್ವ ಶಿಕ್ಷಣ ಅಭಿಯಾನ ಆಗಿರ್ಬೋದು, ಪ್ರಜ್ಞಾ ಸ್ಕೀಮ್ ಆಗಿರ್ಬೋದು, ಮಿಡ್ ಡೇ ಮೀಲ್ಸ್ ಸ್ಕೀಮ್ಸ್ ಗಳಾಗಿರ್ಬೋದು, ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನುವಂತಹ ಕಾರ್ಯಕ್ರಮಗಳಾಗಿರ್ಬೋದು, ಅಥವಾ PM ಶ್ರೀ ಶಾಲೆಗಳು ಅಂತ ನಾವೇನ್ ಕರಿತೀವಿ ಅದಾಗಿರ್ಬೋದು. ಅದ್ರ ಜೊತೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ನುವಂತಹ ಕೆಲವು ಅಮೂಲಾಗ್ರವಾಗಿ ಸುಧಾರಣೆಗಳನ್ನ ತರುವಂತಹ ಯೋಜನೆಗಳನ್ನ ಕೇಂದ್ರ ಸರ್ಕಾರಗಳೆರಡೂ ಕೂಡ ಅದನ್ನ ಹಮ್ಮಿಕೊಳ್ತಾ ಬಂದಿದೆ. ಅಂಡ್ ಈ ಒಂದು ಈ ವರದಿ ತೋರಿಸಿರುವಂತಹ ಒಂದಷ್ಟು ಸಮಸ್ಯೆಗಳಿಂದ ಹೊರಬರಕ್ಕೆ ಏನೇನು ನೋಡ್ತಾ ಬಂದಾಗ, ಒಂದು ಆರಂಭಿಕ ಮಟ್ಟದಲ್ಲಿ ಹಸ್ತಕ್ಷೇಪವನ್ನ ಮಾಡುವಂಥದ್ದು, ಇನಿಷಿಯಲ್ ಲೆವೆಲ್ ಅಲ್ಲೇ ಇಂಟರ್ಫಿಯರ್ ಆಗಿ ಬೇಕಾಗಿರುವಂತಹ ಸೊಲ್ಯೂಷನ್ಗಳನ್ನ ಪರಿಹಾರಗಳನ್ನ ಕೈಗೊಳ್ಳುವಂಥದ್ದು. ಅಂಡ್ ಶಾಲೆಯಿಂದ ಹೊರ ಉಳಿದಿರುವಂತಹ ಮಕ್ಕಳಿಗೆ ಅದಕ್ಕೆ ಬೇಕಾಗಿರುವಂತಹ ಅವರನ್ನ ಮತ್ತೊಮ್ಮೆ ಶಾಲೆಗೆ ಕರೆತರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಅವರಿರುವಂತಹ ಸ್ಥಳದಲ್ಲೇ ಎಜುಕೇಶನ್ ಅನ್ನ ಅಥವಾ ಶಿಕ್ಷಣವನ್ನ ಕೊಡಿಸುವಂಥದ್ದು. ಅಂಡ್ ಹೊಣೆಗಾರಿಕೆಯನ್ನು ಸುಧಾರಣೆ ಮಾಡುವಂಥದ್ದು, ಸ್ಥಳೀಯ ಶೈಕ್ಷಣಿಕ ಯೋಜನೆಗಳಾಗಿರ್ಬೋದು ಅಥವಾ ಜಿಲ್ಲಾ ಮಟ್ಟದ ಒಂದು ಶಾಲಾ ಮಂಡಳಿಗಳನ್ನು ಸ್ಥಾಪನೆ ಮಾಡಿ ಮೇಲ್ವಿಚಾರಣೆ ಮಾಡುವಂಥದ್ದು, ಶಿಕ್ಷಣದ ಗುಣಮಟ್ಟವನ್ನ ಪ್ರತಿ ತಿಂಗಳು ಹೆಚ್ಚಿಸುವಂಥದ್ದು, ಶಾಲಾ ನಿರೀಕ್ಷಕರನ್ನ ಅಪಾಯಿಂಟ್ ಮಾಡುವಂಥದ್ದು. ಈ ರೀತಿ ಮಾಡೋದ್ರ ಮೂಲಕ ಹೊಣೆಗಾರಿಕೆಯನ್ನ ಹೆಚ್ಚಳ ಮಾಡೋದಾಗಿರ್ಬೋದು. ಅಂಡ್ ಶಾಲೆಗಳ ನಿಬಂಧನೆ ಅಂತ ಕರಿತೀವಿ. ಅಂದ್ರೆ ಯೂಶಲಿ 1 ಕಿಲೋಮೀಟರ್ ಅಂತರದಲ್ಲಿ ಯೂಶಲಿ ಶಾಲೆಗಳು ಇರ್ಲೇಬೇಕು. ಅವಾಗ ಮಾತ್ರ ಮಕ್ಕಳು ಶಾಲೆಗೆ ಅಷ್ಟು ದೂರದಿಂದ ಶಾಲೆಗೆ ಹೋಗ್ಬೇಕಾ ಅನ್ನೋದನ್ನ ಪೇರೆಂಟ್ಸ್ ಕಳಿಸ್ತಲೇ ಇರ್ಬೋದು ಕೆಲವು ಸಲ, ಆ ರೀತಿ ಆಗಿರ್ಬೋದು. ಅಂಡ್ ಮುಖ್ಯವಾಗಿ ಪೋಷಕರಿಗೂ ಕೂಡ ಒಂದಷ್ಟು ಶಿಕ್ಷಣವನ್ನ ನೀಡುವಂಥದ್ದು, ಬೇಸಿಕ್ ಶಿಕ್ಷಣ ಏನಿರುತ್ತೆ ಅದರಲ್ಲಿ ಬೇಕಾಗಿರುವಂತಹ ಶಿಕ್ಷಣವನ್ನ ಪೇರೆಂಟ್ಸ್ಗಳ ನೀಡಿ ಅದ್ರ ಮೂಲಕ ಗಂಡು ಮತ್ತು ಹೆಣ್ಣು ಮಕ್ಕಳನ್ನ ಸಮಾನವಾಗಿ ಕಾಣುವಂಥದ್ದು, ಇಬ್ರಿಗೂ ಕೂಡ ಒಂದು ಶಿಕ್ಷಣವನ್ನ ಕೊಡಿಸುವಂಥದ್ದು, ಇಬ್ರಿಗೂ ಕೂಡ ಒಂದು ಡಿಜಿಟಲ್ ಮಾಧ್ಯಮವನ್ನು ಬಳಸೋದಕ್ಕೆ ಅವರಿಗೆ ಪರ್ಮಿಷನ್ ಕೊಡಿಸುವಂಥದ್ದು, ಅಥವಾ ಮನೆಯಲ್ಲಿ ಪ್ರೋತ್ಸಾಹವನ್ನ ಮಾಡುವಂಥದ್ದು, ಅವರಿಷ್ಟ ಬಂದಂತಹ ಶಿಕ್ಷಣವನ್ನ ಕಲಿಯೋದಿಕ್ಕೆ ಅಥವಾ ಅಧ್ಯಯನ ಮಾಡೋದಕ್ಕೆ ಅವ್ರಿಗೆ ಅವಕಾಶವನ್ನ ಮಾಡಿಕೊಡುವಂಥದ್ದು. ಈ ರೀತಿಯಾದಂತಹ ಅಂಶಗಳನ್ನ ನಾವು ಕಾಣ್ತಾ ಬರಬೇಕಾಗತ್ತೆ. ಇದಿಷ್ಟು ಅಸರ್ ವರದಿಗೆ ಅಥವಾ ಆನ್ಯುವಲ್ ಒಂದು ಎಜುಕೇಶನ್ಗೆ ಸಂಬಂಧಪಟ್ಟಂತ ವರದಿಗೆ, ಒಂದು ಶೈಕ್ಷಣಿಕ ವಾರ್ಷಿಕ ಸ್ಥಿತಿ ವರದಿ ಅಂತ ನಾವೇನ್ ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ನೀವು ಏನ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು.